ಮೈಸೂರು ಅರಮನೆಯ ಸನಿಹದಲ್ಲಿ ಈ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮುಖ್ಯವಾಗಿ ದೇವರಾಜ್ ಪೊಲೀಸ್ ಠಾಣೆಯಲ್ಲಿ ಮೃತ ಸಲೀಂ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಗಾಯಾಳು ಕೊಟ್ರೇಶ್ ಬೀರಪ್ಪ ಹೇಳಿಕೆಯ ಆಧಾರದ ಮೇಲೆ ದಾಖಲಾಗಿದೆ ಎಫ್ಐಆರ್. ಕುಟುಂಬದ ಜೊತೆಗೆ ಪ್ರವಾಸಕ್ಕೆ ಬಂದಿರ್ತಾರೆ ಕೊಟ್ರೇಶ್ ಬೀರಪ್ಪ. ಮಕ್ಕಳಿಗೆ ಬಲೂನ್ ಅನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡಿದೆ. ಸಿಲಿಂಡರ್ ಸ್ಫೋಟಕ್ಕೆ ಕಾಲುಗಳಿಗೆ ಸಣ್ಣ ಪುಟ್ಟವಾಗಿ ಗಾಯವಾಗಿದೆ. ಲಕ್ಷ್ಮಿ, ಮಂಜುಳಾ, ಶಾಹಿನಾ, ಶಬೀರ್ಗೆ ಗಂಭೀರವಾಗಿ ಗಾಯವಾಗಿದೆ. ಮುಂಜಾಗೃತಾ ಕ್ರಮವನ್ನು ತೆಗೆದುಕೊಳ್ಳದೆ ಹೀಲಿಯಂ ಬಲೂನ್ ಮಾರಾಟ ಮಾಡಲಾಗ್ತಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಇದೇ ಕೊಟ್ರೇಶ್ ಬೀರಪ್ಪ ಕೊಟ್ಟಂತಹ ಹೇಳಿಕೆಯನ್ನು ಆಧರಿಸಿ ದೂರನ್ನು ದಾಖಲಿಸಿ ಎಫ್ಐಆರ್ ಅನ್ನು ಮಾಡಿಕೊಂಡಿರುವಂಥದ್ದು. ನೀವು ಕೂಡ ಎಫ್ಐಆರ್ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಸಲೀಂ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಬಂದು ಈ ಬಲೂನ್ ಮಾರಾಟ ಮಾಡ್ತಾ ಇದ್ದ. ಈತ ಬಲೂನ್ ಮಾರ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು ಈ ಘಟನೆ ನಡೆದಿದೆ. ಡೀಟೇಲ್ಸ್ ಕೊಡೋದಕ್ಕೆ ಕೆಪಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಒಂದು ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್, ಮತ್ತೊಂದು ಕಡೆ ಎನ್ಐಎ ಎಂಟ್ರಿ ಆಗಿದೆ. ಇದರ ನಡುವೆ ಎಫ್ಐಆರ್ ಕೂಡ ದಾಖಲಾಗಿರುವಂತಹದ್ದು ಕೊಟ್ರೇಶ್ ಬೀರಪ್ಪ ಹೇಳಿಕೆಯನ್ನು ಆಧರಿಸಿ. ಏನಿದೆ ಎಫ್ಐಆರ್ ನಲ್ಲಿ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಯಾರು ಗಾಯಾಳುಗಳಿರ್ತಾರೋ ಅವರು ಕೊಡುವಂತಹ ಹೇಳಿಕೆಗಳ ಆಧಾರದ ಮೇಲೆ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡುವಂತದ್ದು, ಅಂದ್ರೆ ಇದು ತನಿಖೆಯ ಒಂದು ಪ್ರಕ್ರಿಯೆ. ಹೀಗಾಗಿ ನಿನ್ನೆಯ ಸ್ಫೋಟದ ಪ್ರಕರಣದಲ್ಲಿ ಗಾಯಾಳು ಆಗಿದ್ದಂತಹ ಕೊಟ್ರೇಶ್ ನೀಡಿದಂತಹ ಹೇಳಿಕೆಯನ್ನ ಆಧರಿಸಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೊಟ್ರೇಶ್ ವಿವರವಾಗಿ ಏನೇನು ಆಯಿತು ನಿನ್ನೆಯ 8:30 ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಸವಿಸ್ತಾರವಾಗಿ ಬರೆದಿದ್ದಾರೆ. ಅಂದ್ರೆ ಇವರ ಮಗಳು ಆ ರಸ್ತೆಯಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮಗಳಿಗೆ ಬಲೂನ್ ಕೇಳ್ತಾರೆ. ಬಲೂನ್ ಅನ್ನ ತೆಗೆದುಕೊಟ್ಟು ಇವರೊಂದು 10 ಅಡಿ ದೂರಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಸ್ಫೋಟ ಉಂಟಾಯಿತು. ಆ ಸ್ಫೋಟದ ಪರಿಣಾಮವಾಗಿ ಅವರ ಕಾಲಿಗೂ ಕೂಡ ಗಾಯವಾಗಿದೆ ಅನ್ನುವಂಥದ್ದು. ಮತ್ತು ಅವರು ಅದರಲ್ಲಿ ಒಂದು ಅಬ್ಸರ್ವೇಷನ್ ಅಲ್ಲಿ ಬರೆಯುವಂತಹದ್ದು, ಗ್ಯಾಸ್ ಸಿಲಿಂಡರ್ ಬಳಕೆಯಲ್ಲಿ ಒಂದು ಅವೈಜ್ಞಾನಿಕತೆ ಇತ್ತು, ಅಜಾಗರೂಕತೆ ಇತ್ತು, ಅದರಾಗಿ ಈ ಒಂದು ಸ್ಫೋಟ ಸಂಭವಿಸಿದೆ ಎನ್ನುವಂತಹ ಅಂಶವನ್ನು ಕೂಡ ಅವರು ಅದರಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಸದ್ಯಕ್ಕೆ ಎಫ್ಐಆರ್ ನ ದಾಖಲಿಸಿಕೊಂಡಿರುವಂತಹ ಪೊಲೀಸ್ ಅವರು ಈಗ ತನಿಖೆಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಕೈಗೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.